ನೀವೇನು ಹೆಟ್ ಮಾಡ್ತಿದ್ದೀರಾ ಈ ಫೀಲಿಂಗ್ ಹಂಗೆ ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ, ಟ್ರೇಲರ್ ನೋಡಿ ನೆಕ್ಸ್ಟ್ ಸೆಕೆಂಡ್ ಊರು ಬಿಟ್ಬಿಡ್ತೀರಪ್ಪ ನೀವು. ಹೇಳ್ತಾ ಇದ್ದೀನಿ ಹೆಂಗೆ ಬಂದಿದೆ ಗೊತ್ತಾ ಎಡಿಟು, ಬಾ ಪ್ರತಿಯೊಂದು ಎಲಿವೇಶನ್ ಸೀನು, ಪ್ರತಿಯೊಂದು ಎಲಿವೇಶನ್ ಡೈಲಾಗು ಒಂಥರ ದಿಸ್ ಇಸ್ ಪ್ಯೂರ್ಲಿ ಮೇಡ್ ಫಾರ್ ಅಪ್ಪು ಫ್ಯಾನ್ಸ್ ಅಷ್ಟೇ. ಇದು ನೋಡಿ ಕೆಲವರು ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡ್ಕೊಬೋದು, ಬಟ್ ದಟ್ ಈಸ್ ಆರ್ ಫ್ಯಾನಿಸಮ್. ನಮ್ಮ ಹೀರೋ ಬಗ್ಗೆ ನಾವು ಎಲಿವೇಟ್ ಮಾಡ್ಕೊತೀವಿ. ಯಾವುದು ನಾವು ಸ್ವತಃ ನಮ್ಮ ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡಿರೋದಲ್ಲ. ನಮ್ಮ ಅಪ್ಪು ಬಾಸ್ ಮೂವಿಯಿಂದ ಮಾತ್ರ ಎತ್ತಿರೋ ಡೈಲಾಗ್ಸ್, ನಮ್ಮ ಅಪ್ಪು ಬಾಸ್ ಮೂವಿಯಿಂದ ಮಾತ್ರ ಎತ್ತಿರೋ ಸೀನ್ಸ್. ದಿಸ್ ಇಸ್ ಪಕ್ಕ ಒಂಥರ ಒಫಿಷಿಯಲ್ ಆಗಿ ಬಂದಿದೆ ಟ್ರೇಲರ್. ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಆ್ಯಂಡ್ ನಾವು 100K ಕಮೆಂಟ್ಸ್ ಹೊಡ್ಕೊತೀವಿ. ಕಮೆಂಟ್ ಚಿಕ್ಕ ರೆಕಾರ್ಡು, ಆ ರೆಕಾರ್ಡ್, ಈ ರೆಕಾರ್ಡ್ ಅಂತ ಮಾತಾಡೋಕೆ ನಿಮ್ಗೆ ಅರ್ಹತೆ ಇಲ್ಲ. ಅಷ್ಟೊಂದು ಚಿಕ್ಕದಾದ್ರೆ ನೀವು ಮಾಡ್ಕೊಳ್ಳಿ. ಸೊ ನಾವು ಮಾಡ್ಕೊತಿದ್ವಿ, ನಮ್ಮ ಇಷ್ಟ, ನಮ್ಮ ಖುಷಿ ಪಡ್ಕೊತೀವಿ. ನಾವು 100K ಕಮೆಂಟ್ಸ್ ನಾವು ಖುಷಿ ಪಡ್ತೀವಿ. ಕನ್ನಡ ಯೂಟ್ಯೂಬಲ್ಲಿ ಯಾರ ವೀಡಿಯೋಗೂ 100K ಕಮೆಂಟ್ಸ್ ಬಂದಿಲ್ಲ. ನಮ್ದಕ್ಕೆ ಬರುತ್ತೆ, ನಾವು ಖುಷಿ ಪಡ್ಕೊಂಡು ನಮ್ಮ ರೆಕಾರ್ಡ್ಸ್ ಮಾಡ್ಕೊಂಡು ನಾವು ಖುಷಿಯಾಗಿರ್ತೀವಿ. ಲಾಕ್ಡೌನ್ ನಡೀತಾ ಇದೆ, ಲಾಕ್ಡೌನ್ ಎಕ್ಸ್ಟೆಂಡ್ ಆಗ್ತಾ ಇದೆ, ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಪಾಪ ಎಲ್ಲರಿಗೂ ಬೋರ್ ಆಗಿರುತ್ತೆ. ಹೋಗ್ಬಿಟ್ಟು ಎಂಟರ್ಟೈನ್ ಮಾಡೋಣ, ಎಲ್ಲರಿಗೂ ಒಂದು ಕಡೆ ಸೇರಿಸೋಣ, ಯೂನಿಟಿ ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಯೂರೋಪ್ನ ಫ್ಯಾನ್ ಮೇಟ್ ಎಲ್ಲ ರಿಲೀಸ್ ಮಾಡ್ತಾ ಇದ್ರೆ ನಿಮ್ದೇನು ಗುರು ಮಧ್ಯದಲ್ಲಿ ಇದಕ್ಕೇನು ಕುರ್ಕೊಬೇಕು ಹಾಂ? ಪಾಪ ನಮ್ಮ ಲಿಖಿತ್ ಶೆಟ್ಟಿ ಅವರು ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅವರೊಂದು ಪೋಸ್ಟ್ ಹಾಕಿದ್ರೆ ಅದು ನೋಡಿ ಖುಷಿ ಪಡೋದು ಬಿಟ್ಟು, ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಯೂನಿಟ್ ಆಗ್ತವ್ರೆ, ಒಬ್ರಿಗೊಬ್ರು ಪ್ರಮೋಟ್ ಮಾಡ್ಕೊತಾರೆ ಅನ್ನೋದು ಖುಷಿ ಪಡೋದು ಬಿಟ್ಟು, ಇದ್ಯಾವ್ರ ಗುರು ಚಿಲ್ಲರೆ ಕೆಲಸಗಳು ನಿಮ್ಮದು? ಎಲ್ಲಿಂದ ಬರ್ತಿರೋ ನೀವೆಲ್ಲ? ಫಸ್ಟ್ ಆಫ್ ಆಲ್ ಎಲ್ಲಿಂದ ಬರ್ತೀರೇಳಿ? ನನಗೆ ಎಲ್ಲ ಹೇಟ್ರೆಡ್ ಕಮೆಂಟ್ಸ್ನ ಅಲ್ಲೆಲ್ಲ ಹಾಕ್ತಾ ಇರ್ತೀನಿ. ಎಲ್ಲದನ್ನು ಕಂಪೇರ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಒಂದು ಕಮೆಂಟ್ನ ನಾನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ರಿಪ್ಲೈ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಎಸ್ಸನ್ನು ಡಿಪ್ರಮೋಟ್ ಮಾಡ್ತಾನೆ ಇವನು, ಪವರ್ ಹೌಸ್ ಅವನು, ಅದು ಇದು ಅಂತ ಹೇಳ್ಬಿಟ್ಟು ಹೊಸೊಬ್ಬರನ್ನ ಕೂಡ ಚೇಂಜ್ ಮಾಡ್ಕೊತಾನೆ. ಹೊಸೊಬ್ಬರನ್ನ ಕೂಡ ಫಸ್ಟ್ ಆಫ್ ಆಲ್ ನಮ್ಮ ಚಾನಲೇ ನೋಡಿರಲ್ಲ, ಅವ್ರು ನಮ್ಮ ವೀಡಿಯೋಸೇ ನೋಡಿರಲ್ಲ, ಅವ್ರನ್ನ ಕೂಡ ಚೇಂಜ್ ಮಾಡ್ಬಿಡೋದು. ಎಸ್ಸರ್ ಹೇಟರ್ ಇವನು ವಿಜಯ್, ಎಸ್ಸರ್ ಹೇಟರ್ ಇವನು ಪವರ್ ಹೌಸು, ಇವ್ನು ಗೊತ್ತಾ, ಇವನು ದರ್ಶನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ ಗೊತ್ತಾ, ಇವನು ಸುದೀಪ್ ಬಗ್ಗೆ ಹೆಂಗೆ ಮಾತಾಡ್ತಾನೆ, ನಮ್ಮ ಎಸ್ಸರ್ ಹಂಗೆ. ಲೇ ಹೋಗ್ಬಿಟ್ಟೆಲ್ಲ ಮಲ್ಕೊಂಡು ಸಾಯೋ ನಬ್ಬ ನನ್ನ ಮಗನೇ, ಹಾಲು ಕುಡಿಯೋಕ್ಕೂ ಲಾಯಕಲ್ಲ ಕೊಣ ನೀನು. ಲೇ ನಾನು ಎಲ್ಲಿ ಮಾತಾಡಿದ್ದೀನಿ ಎಸ್ಸರ್ ಬಗ್ಗೆ? ಅಷ್ಟೊಂದು ಡೌಟ್ ಇದ್ದರೆ ನಾವು ಎಸ್ಸರ್ನ ಪ್ರಮೋಟ್ ಮಾಡಿದ್ದೀವಿ. ಇನ್ನು ಡೌಟ್ ಇದೆಯಾ? KGF 1 ಟ್ರೇಲರ್ ಬಂದಾಗ ನಾನು ಪ್ರಮೋಟ್ ಮಾಡಿರೋ ವಿಡಿಯೋ ಇದು ನೋಡು. ಯಶ್ ಯಾರು ಅಂತ ಗೊತ್ತಾ ನಿಮಗೆ? ಹೂ ಇಸ್ ಯಶ್? ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಭಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ಅವರೇ ಯಶ್. ಯಶ್ ಅನ್ನೋದು ಸಣ್ಣ ಪುಟ್ಟ ಹೀರೋ ಅಲ್ಲ, ಈಸ್ ಅ ರಾಕಿಂಗ್ ಸ್ಟಾರ್. ನೋಡ್ದಾ ಎಲ್ಲಿಂದ ಬರ್ತೀಯೋ? ವಿಡಿಯೋ ನೋಡೋ ಫಸ್ಟು, ಚಾನಲ್ ಫಾಲೋ ಮಾಡೋ, ಚಾನಲ್ ಫಾಲೋ ಮಾಡ್ಬಿಟ್ಟು ಆಮೇಲೆ ಮಾತಾಡೋ. ಒಬ್ರ ಬಗ್ಗೆ ಮಾತಾಡುವಾಗ ಫಸ್ಟ್ ಆಫ್ ಆಲ್ ಅವ್ನು ಏನು ಮಾಡಿದ್ದಾನೆ ತಿಳ್ಕೊಂಡು ಮಾತಾಡೋ. ದೇವ್ರು ನಿಂಗೇನು ಒಳ್ಳೇದು ಮಾಡಲ್ಲ, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ರೆ ಇದ ನಿಂಗೆ ಹೇಳ್ಕೊಡೋದು. ನಿಮ್ಮ ಮನೆಯಲ್ಲಿ ಹೆಂಗೆ ಬೆಳೆದ್ಬಿಟ್ಟೋ ನೀನು ಬೆಳವಣಿಗೆ ಥೂ ಬಾಯಿಗಸ್ ಬೆಂಕಿ ಯಾಕ ನನ್ನ ಮಗನೇ. ಎಲ್ಲೆಲ್ಲಿಂದ ಬರ್ತಿರೋ ನನಗಂತೂ ಗೊತ್ತಿಲ್ಲ. ಇವನು ಎಸ್ಸರ್ ಹೇಟರು, ಇವನು ದರ್ಶನ್ ಸರ್ ಹೇಟರು, ಇವನು ಸುದೀಪ್ ಸರ್ ಹೇಟರು. ಫಸ್ಟ್ ಆಫ್ ಆಲ್ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬೇರೆ ಇರೋ ಫ್ಯಾನ್ಸು ಇದ್ದಾರೆ. ನಮ್ಮ ಪವರ್ ಹೌಸ್ ಅಂತ ಹೆಸರು ಹಿಡ್ಕೊಂಡ್ರು, ಬೇರೆ ಇರೋ ಫ್ಯಾನ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಜನ ಸಪೋರ್ಟು ಮಾಡ್ತಾರೆ. ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ನೋಡು. ಅಷ್ಟೊಂದು ಡೌಟ್ ಇದ್ದರೆ ಇದನ್ನು ನೋಡಲ್ಲ, ಈ ವಿಡಿಯೋ ಕೂಡ ಪೂರ್ತಿ ನೋಡಲ್ಲ. ನಾವೇನೋ ನಮ್ಮ ಪಾಡ್ ನಾವು ಅಪ್ಪು ಬಾಸ್ಗೆ ಅಪ್ಡೇಟ್ಸ್ ಹಾಕ್ಕೊತೀವಿ, ನಮ್ಮ ಪಾಡ್ ನಾವೇನೋ ಟ್ರೇಲರ್ ರಿಲೀಸ್ ಮಾಡ್ಕೊತೀವಿ, ನಮ್ಮ ಪಾಡ್ ನಾವು ಫ್ಯಾನ್ ವೀಡಿಯೋಸ್ ಮಾಡ್ಕೊತೀವಿ, ನಮ್ಮ ಹೇಟರ್ಸ್ನ ನಾವು ರೋಸ್ಟ್ ಮಾಡ್ಕೊತೀವಿ. ಎಸ್ ಸರ್ ಫ್ಯಾನ್ಸ್ ರೋಸ್ಟ್ ಮಾಡಲ್ಲ, ದರ್ಶನ್ ಸರ್ ಫ್ಯಾನ್ಸ್ ರೋಸ್ಟ್ ಮಾಡಲ್ಲ, ಸುದೀಪ್ ಸರ್ ಫ್ಯಾನ್ಸ್ ರೋಸ್ಟ್ ಮಾಡಲ್ಲ. ನಮ್ಮ ಹೇಟರ್ಸ್ನ ರೋಸ್ಟ್ ಮಾಡ್ಕೊತೀವೋ, ನಮ್ಮ ಹೇಟರ್ಸ್ನ. ಅದನ್ನ ತಗೊಂಡು ಇವು ಫ್ಯಾನ್ಸ್ನ, ಆ ಫ್ಯಾನ್ಸ್, ಇವಾರ್ಗೂ ನಾನು ಯಾವ ಫೋಟೋಸು ಯಾರ ಹೆಸರು ಕೂಡ ತೋರಿಸ್ದೆ ರೋಸ್ಟ್ ಮಾಡಿದ್ದೀನಿ ನಾನು. ನಾವಿಷ್ಟು ನಿಯತ್ತಾಗಿ ಮಾಡುವಾಗ ನಮ್ಮ ಬಗ್ಗೆ ಕೈ ತೋರಿಸಿ ಮಾತಾಡೋಕ್ಕೆ ನಿನಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ. ಫಸ್ಟ್ ಆಫ್ ಆಲ್ ಅಷ್ಟೊಂದು ಗಂಡಸ್ತಾನೆ ಇದ್ದರೆ ಫೋಟೋ ಹಾಕ್ಕೊಂಡು ನಂತರ ವಿಡಿಯೋ ಮಾಡ್ಬಿಟ್ಟು ಮಾತಾಡು, ಆಮೇಲೆ ಬಂದು ತೋರಿಸೋಣ. ನನ್ನ ಮಗನೇ ಮಗ ಮುಚ್ಕೊಂಡು ಫೇಕ್ ಅಕೌಂಟ್ಸ್ ಮಾಡ್ಕೊಂಡು ಮಾಡೋ ನಿನಗೆ ಅಷ್ಟು ದುರಂಕಾರ ಇದ್ದರೆ ಎಲ್ಲ ನಿಯತ್ತಾಗಿ ನಿಂತ್ಕೊಂಡು ಮಾತಾಡ್ತಾರೋ ನನಗೆ ಎಷ್ಟಿರಬೇಕು? ಅಪ್ಪು ಫ್ಯಾನ್ಗೆ ರಿಟರ್ನ್ ಮಾಡ್ತೀಯ ನೀನು? ಅಪ್ಪು ಫ್ಯಾನ್ಗೆ ಅವ್ನಿಗೆ ಕೊಡ್ತೀಯಾ? ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿಸ್ಕೊಂಡಿದ್ದೇನಪ್ಪ ಅಪ್ಪು ಫ್ಯಾನ್ ಹೊಡ್ಸ್ಕೊಂಡು ಹೋಗ್ಬಿಟ್ಟ ಅಂತ? ಮನೆ ಇದೆಲ್ಲರಿಗೂ ಗೊತ್ತಾದರೆ ಇದೇ ಮಾತ್ರ ನನಗೂ ಸರಿ ಏನೂ ಇಲ್ಲ ಗುರು. ನಾವೇನಾದ್ರು ಪರ್ಸ್ನಲ್ ಜಗಳ ಆಡ್ಕೊತಾ ಇದ್ದೀವ? ಅವ್ರು ಎಲ್ಲೋ ಇದ್ದಾರೆ, ನಾನು ಎಲ್ಲೋ ಇದ್ದೀನಿ. ನನಗೂ ಅವ್ರಿಗೇನಿರುತ್ತೆ? ನಾನೇನಕ್ಕೆ ಅವ್ರ ಬಗ್ಗೆ ಗಡ್ಡ ಮಾತಾಡಲಿ ಹೇಳಿ? ಅಲ್ಲ ನಾನು ಏನಕ್ಕೆ ಮಾತಾಡಲಿ ಹೇಳಿ? ಫಸ್ಟ್ ಆಫ್ ಆಲ್ ನನಗೇನು ಯೂಸ್ ಇದೆ ಮಾತಾಡಿದ್ರೆ? ಒಳ್ಳೇದು ಮಾತ್ರ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸೋದು ಬರ್ತಾರೆ. ಏನು ಲಾಜಿಕ್ಕು? ಅಲ್ಲ ಲಾಜಿಕ್ ಇಟ್ಕೊಂಡು ಮಾತಾಡಬೇಕಲ್ಲ. ಲಿಖಿತ್ ಶೆಟ್ಟಿ ಅವ್ರು ಬೇಜಾರು ಮಾಡ್ಕೊಂಡು ನಮ್ಮದು ಪೋಸ್ಟರ್ಸ್ ಹಾಕೋದೇ ಬಿಟ್ಬಿಟ್ರು. ಬ್ರೋ ಫ್ಯಾನ್ ವಾರ್ಸ್ ಆಗ್ತಾ ಇದ್ದಾವೆ, ಬೇಜಾರು ಮಾಡ್ಕೊಂಬಿಡಿ ಅಂತ.
ನಿಮ್ಮಿಂದ ಒಂದು ಹೇಳ್ತೀನಿ, ಒಂದು ಕಮ್ಯುನಿಟಿನ ಬೆಳ್ಸೋಕ್ಕೆ ಯಾವತ್ತೂ ಬಿಡಲ್ಲ. ಆಮೇಲೆ ಹೇಳ್ತೀರಾ ಕನ್ನಡ ಯೂಟ್ಯೂಬರ್ಸ್ ಯಾಕೆ ಬೆಳೀತಾ ಇಲ್ಲ, ಕನ್ನಡ ಯೂಟ್ಯೂಬರ್ಸ್ ಯಾಕೆ ಬೆಳೀತಾ ಇಲ್ಲ, ಹಿಂಗೆ ಬೆಳೀತಾ ಇಲ್ಲ, ನಿನ್ನಿಂದ ಬೆಳೀತಾ ಇಲ್ಲ. ನನ್ನಿಂದ ಅಲ್ಲ ಗುರು ಬೆಳೀತಾ ಇರೋದು, ಬೆಳಿದೇನೆ ಇರೋದು, ನಿನ್ನಿಂದ ಬೆಳೀದೇ ಇರೋದು. ಈ ಥರ ಕಮೆಂಟ್ಸ್ ಆಗ್ತಿಯಲ್ಲ, ನಾವಷ್ಟಿಗೆ ನಾವು ಏನೋ ಒಂದು ಚಿಕ್ಕ ಯೂನಿಟಿ ಫಾರ್ಮ್ ಮಾಡ್ಕೊಂಡು ನಮ್ಮದೊಂದು ಕಮ್ಯುನಿಟಿ ಬೆಳೆಸ್ಕೊಂಡು ಪಾಪ ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಏನೋ ಪ್ರಮೋಟ್ ಮಾಡ್ಕೊತಿದ್ರೆ ಅದನ್ನು ಕೂಡ ಪಾಪ ಅವ್ರಿಗೊಬ್ಬಟ್ಟು ದುಡ್ಡು ಇಟ್ಕೊಂಡು ಮಾಡ್ತಾ ಇದೆಯಲ್ಲ ಅಂತ ಕೇಳ್ತೀಯಲ್ಲಪ್ಪ. ಲಿಖಿತ್ ಶೆಟ್ಟಿ ನನ್ನ ಹತ್ರ ಏನೋ ಗುರು ದುಡ್ಡು ಇಸ್ಕೊಬೇಕು, ಒಂದು ಫ್ರೆಂಡ್ಶಿಪ್ಪಲ್ಲಿ ಪೋಸ್ಟ್ ಹಾಕೋಕ್ಕಾಗಲ್ವಾ? ನಾನೇನು ಫ್ರೆಂಡ್ಶಿಪ್ಪಲ್ಲಿ ಕೊಲಾಬ್ರೇಷನ್ ಮಾಡ್ಕೊಂಡಿಲ್ವ ಚಿಕ್ಕ ಚಾನಲ್ ಜೊತೆ ಅಲ್ಲ? ನನ್ನ ಬೆಳವಣಿಗೆ ಬೇಡ, ಅವರಾದ್ರೂ ಬೆಳೀಲಿ ಅಂತ. ನಾವೇನೋ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸೋಣ ಅಂತಂದರೆ ನೀವು ಅದನ್ನೇ ತುಳಿದ್ಬಿಟ್ಟು ನಮಗೆ ಕೇಳ್ತೀರಾ ಯಾಕೆ ಬೆಳೀತಾ ಇಲ್ಲ, ನಿಮ್ಮ ತೋರಿಂದ ಬೆಳೀತಾ ಇಲ್ಲ ಅಂತ. ಫಸ್ಟ್ ಆಫ್ ಆಲು ನಾನು ನಮ್ಮ ಹೇಟರ್ಸ್ನ ರೋಸ್ಟ್ ಮಾಡ್ಕೊತೀವಿ, ಅದು ನಮ್ಮ ಇಷ್ಟ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಇಟ್. ನಿನಗೆ ಯಾವುದೇ ರೀತಿಯ ರೈಟ್ ಇಲ್ಲ ಗುರು. ನಮ್ಮ ಚಾನಲ್ ಫ್ಯಾನ್ ವಿಡಿಯೋಸ್ ಹಾಕ್ಕೊತೀವಿ, ಕ್ರೇಜ್ ವಿಡಿಯೋಸ್ ಹಾಕ್ಕೊತೀವಿ, ಯಾರ ಬೇಕು ಅವ್ರನ್ನ ಬೈಕೊತೀವಿ, ಬಿಕಾಸ್ ದೇ ಆರ್ ಹೇಟರ್ಸ್. ಪ್ರೂಫ್ ಸಮೇತ ಬೈಕೊತೀವಿ. ನೀನು ಯಾವನ್ ಕೇಳೋಕ್ಕೆ? ನಮ್ಮ ಹೇಟರ್ಸ್ ನಾವು ರೋಸ್ಟ್ ಮಾಡ್ಕೊಂಡು ನಿನಗೇನು ಗುರು ರೀ? ಅಂದರೆ ನೀನು ಹೇಟರಾ? ಅಂದರೆ ನಿನ್ನ ಲೆಕ್ಕ ಪ್ರಕಾರ ಎಸ್ ಸರ್ ಫ್ಯಾನ್ಸ್ ಎಲ್ಲರೂ ಪವರ್ಸ್ ಹೇಟರ್ಸಾ? ಎಸ್ ಸರ್ ಫ್ಯಾನ್ಸ್ ಪ್ರಕಾರ ಎಸ್ ಸರ್ ಫ್ಯಾನ್ಸ್ ಎಲ್ಲರೂ ಅಪ್ಪು ಬೋಸ್ ಹೇಟರ್ಸಾ? ನೀನು ಹಂಗೆ ಅಲ್ಲ ಮಾತಾಡ್ತಾ ಇರೋದು, ಇವನು ಎಸ್ ಸರ್ ಫ್ಯಾನ್ಸ್ ಇದು ಮಾಡ್ತಾನೆ ಅದು ಮಾಡ್ತಾನೆ ಅಂತ. ನಿನ್ನ ಲಾಜಿಕ್ ಪ್ರಕಾರ ಹೋದರೆ ನಿಂದೇ ತಪ್ಪು, ನನ್ನ ಲಾಜಿಕ್ ಪ್ರಕಾರ ಬಂದರೂ ನಿಂದೇ ತಪ್ಪು. ಇವಾಗ ಯಾರು ತಪ್ಪು ಹೇಳು? ನಾವು ನಮ್ಮ ಹೇಟರ್ಸ್ ರೋಸ್ಟ್ ಮಾಡ್ಕೊತೀವಿ ಬಿಡು, ನಿನಗೇನಕ್ಕೆ? ಇನ್ನೊಂದು, ಊರು ಬೆಳೀತಾ ಇದ್ರೆ ಬೆಳೆಸು, ಇಲ್ಲ ಪರವಾಗಿಲ್ಲ ಬೆಳೆಸ್ಬೇಡ, ಇಲ್ವಾ ಮುಚ್ಕೊಂಡಿದ್ಬಿಡು. ಅದನ್ನು ಬಿಟ್ಟು ಕಾಳು ಇಳಿಯೋದು, ಆಮೇಲೆ ಬೆಳೆದ್ಮೇಲೆ ಬಕೆಟ್ ಹಿಡಿಯೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಓಕೆನಾ? ಇಂಥ ಕೆಲಸಗಳು ಮಾಡಬೇಡ. ಇಂಥ ಕೆಲಸದಿಂದನೇ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳೀತಾ ಇಲ್ಲ, ನಮ್ಮ ಕನ್ನಡ ಆ್ಯಕ್ಟರ್ಸ್ ಬೆಳೀತಾರೆ, ಯಾವೂ ಬೆಳೀತಾ ಇಲ್ಲ. ಆಮೇಲೆ ನಮ್ಮ ಹತ್ರ ಬಂದುಬಿಡು ನೀನು ಬೆಳೆಸ್ತಾ ಇಲ್ಲ ಅಂತ. ನಾನು ಯಾವತ್ತಾದರೂ ಬಂದುಬಿಟ್ಟು ಹೇಳಿದ್ದೀನಾ? ಇಲ್ಲ ನಾವು ಅಪ್ಪು ಫ್ಯಾನ್ಸ್ ಯಾವತ್ತಾದರೂ ಬಂದು ಹೇಳಿದ್ದೀವ? ಪವರೋಸ್ ಥರ ಚಾನಲ್ ಯೂಟ್ಯೂಬರ್ ಎಲ್ಲೂ ಕ್ರಿಯೇಟ್ ಮಾಡಬೇಡಿ, ಬೇರೆ ಇರೋ ಫ್ಯಾನ್ಸ್ ಯಾರೂ ಮಾಡ್ಕೊಬೇಡಿ ಅಂತ ಯಾವತ್ತಾದರೂ ನಾವು ಬಂದು ಹೇಳಿದ್ದೀವ? ಇಲ್ಲ ತಾನೆ? ನಾವು ಹೇಳಿಲ್ಲ ತಾನೆ? ನೀವ್ಯಾಕೆ ಮಾಡ್ಕೊಬಾರ್ದು? ನಾವು ಮಾಡ್ಕೊಂಬಿಟ್ಟಿದ್ದೀವಿ ಅಂತ ನಮ್ಮನ್ನ ಯಾಕೆ ಹೇಟ್ ಮಾಡೋದು? ನಮ್ಮ ಇಷ್ಟ, ನಮ್ಮ ಫ್ಯಾನಿಸಮ್ ನಾವು ತೋರಿಸ್ಕೊತಾ ಇದ್ದೀವಿ, ನಾವು ಯೂನಿಟಿನ ನಾವು ಮಾಡ್ಕೊತಾ ಇದ್ದೀವಿ. ಅದರಲ್ಲೇನು ಗುರು ನಿನ್ನ ಪ್ರಾಬ್ಲಮ್ಮು? ಸಾಕ್ಬಿಡಿ, ಜಾಸ್ತಿ ಮಾತಾಡೋದು ಬೇಡ ಅಂತ ನನ್ನ ಮಕ್ಕಳೇ. ಫಸ್ಟ್ ಆಫ್ ಆಲು ನಾನು ವಿಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ತುಂಬ ಜನ ಹೇಳಿದ್ರು ಬ್ರೋ ಮಾಡಿ ಬ್ರೋ ರೋಸ್ಟ್ ಮಾಡಿ ಬ್ರೋ, ತುಂಬ ಜನ ಹುರ್ಕೊಂತವ್ರು ಬ್ರೋ, ನಾವು ನಿಮ್ಗೋಸ್ಕರ ಪೋಸ್ಟ್ಗಳಾಗ್ತಿದ್ದೀವಿ, ನಮ್ಮ ಪೇಜ್ಗಳಲ್ಲಿ ಬಂದು ಕೆಟ್ಟದಾಗ ಮಾತಾಡ್ತವ್ರೆ. ಏನೋ ಗುರು, ಏನು ಗುರು ಇವೆಲ್ಲ? ನಿಮಗೆ ಏನು ಕೆಲಸ ಕಾರ್ಯ ಇಲ್ಲ ನಂಗೆ ಗೊತ್ತು, ನಿಮ್ಗೆ ನಾರ್ಮಲಾಗೇ ಇರಲ್ಲ. ಇನ್ನು ಲಾಕ್ಡೌನ್ ಕೆಮ್ಟ ನೋಡು, ನಿಮ್ಮ ಬಗ್ಗೆ ಮಾತಾಡಿದ್ರೆ ತುರುಳ್ತಾ ಇರ್ತೀನಿ. ಲಾಕ್ಡೌನ್ ಟೈಮಲ್ಲಿ ಕೇಳಬೇಕಾ? ನಾವೇನೋ ಸೈಲೆಂಟಾಗಿ ನಮ್ಮ ಫ್ಯಾನ್ ಮೆಟೀರಿಯಲ್ ರೇಸ್ ಮಾಡ್ಕೊತಾ ಇದ್ದೀವಪ್ಪ. ಅದರಲ್ಲಿ ಎಲ್ಲಾದರೂ ಬಂದ್ಬಿಟ್ಟು ಎಸ್ ಅವ್ರಂಗೆ ಇವ್ರಂಗೆ ಅವ್ರವ್ರಿಗೆ ಯಾವತ್ತಾದ್ರೂ ಹೇಳಿದ್ವಾ? ಇಲ್ಲ ತಾನೆ? ನಮ್ಮ ಪಾಡು ನಾವು ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಬಿಟ್ಬಿಡಿ, ನೀವು ಏನೋ ಮಾಡ್ಕೊಳ್ಳಿ, ನಮ್ಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರು KGF ಬಗ್ಗೆ ವಿಡಿಯೋ ಮಾಡಿದ್ರೆ ನಾವು ಹಿಂಗೆ ಬಂದು ಹೇಳ್ತೀವಾ ಇವನು ಅಪ್ಪು ಹೇಟರು ಅಂತ? ಇಲ್ಲ ತಾನೆ? ಎಷ್ಟು ಜನ ಮಾಡ್ತಾ ಇದ್ದಾರೆ KGF ಬಗ್ಗೆ ವಿಡಿಯೋಸ್, ಅದನ್ನ ನೋಡ್ಕೊಂಡು ಖುಷಿಯಾಗಿ ಇದ್ಬಿಡ್ರು. ನಮ್ಮದ್ರೆ ಏನಕ್ಕೆ ಬರ್ತೀರಾ? ಆಮೇಲೆ ಇದನ್ನ ಹೇಳ್ತಾರೆ, ನಾನು ಬರೀ ಹೇಟರ್ಸ್ಗೆ ಮಾತ್ರ, ಎಸ್ ಆರ್ ಫ್ಯಾನ್ಸ್ಗೆಲ್ಲ. ತುಂಬ ಜನ ಎಸ್ ಆರ್ ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟು ಮಾಡ್ತಾರೆ, ಅವ್ರಿಗೆ ಗೊತ್ತು, ಬಿಕಾಸ್ ದೇ ಫಾಲೋ ದ ಚಾನಲ್. ನಮ್ಮ ಚಾನಲ್ ಫಾಲೋ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಗೊತ್ತು. ಇವನು ಎಸ್ ಆರ್ನ ಸಪೋರ್ಟ್ ಮಾಡ್ತಾನೆ, ಇವನು ಯಾವ ಹೀರೋ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಯಿಲ್ಲ ಅಂತ ಅವ್ರಿಗೆ ಗೊತ್ತು. ಯಾರ್ಯಾರು ಮಾಡ್ಕೊಂಡಿಲ್ವೋ ಆ ನನ್ನ ಮಕ್ಳು ಏನು ಮಾಡ್ತಾರೆ, ನಮ್ಮನ್ನ ಹೇಟ್ ಮಾಡಿಕೊಂಡು ವಿಡಿಯೋ ನೋಡ್ದೇನೆ ಡಿಸ್ಲೈಕ್ ಮಾಡೋದು, ವಿಡಿಯೋ ನೋಡ್ದೇನೆ ಕಮೆಂಟ್ ಹಾಕೋದು, ಬರೀ ಟೈಟಲ್ ನೋಡ್ಬಿಟ್ಟು ಕಮೆಂಟ್ ಹಾಕೋದು, ಅದನ್ನ ನೋಡಿದ್ರು ಬೇರೆಯವ್ರು ಕೂಡ ಹೇಟ್ ಮಾಡಿಸೋದು. ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಾಪ, ಅವ್ರಿಗೇನೂ ಗೊತ್ತಿರಲ್ಲ, ಇನ್ನಸೆಂಟ್ ಪೀಪಲ್. ಆ ನನ್ನ ಮಕ್ಳ ಹತ್ರ ಹೋಗ್ಬಿಟ್ಟು ಪಾಪ ಅವನು ಹಂಗೆ ಇವ್ನು ಹಿಂಗೆ ನೀನು ನಂಬಿಡು ಅಂತ ಹೇಳ್ಬಿಟ್ಟು ನಂಬಿಸ್ಬಿಡೋದು. ಏನು ಜೀವನಗಳಿವೆಲ್ಲ? ಅಲ್ಲ ಏನು ಜೀವನಗಳು? ನೀನು ಬೆಳೆಸ್ಕೊ, ಅಥವಾ ಮುಚ್ಕೊಂಡಿದ್ಬಿಡು. ಇನ್ನೊಬ್ರು ಬೆಳೀತಿದ್ರೆ ಅವ್ನು ಯಾಕೆ ಗುರು ತುಳಿತೀಯಾ? ಏನಪ್ಪ ನಿಮ್ಮ ಹೆಂಗೆ ಬೆಳೆಸ್ಕೊಂಡ್ಬಿಟ್ರೋ, ನಿಮ್ಮ ಮನೇಲಿ ಇದೇನೋ ಹೇಳ್ಕೊಟ್ಟಿರೋದು, ಇನ್ನೊಬ್ರು ಬೆಳೀತಿದ್ರೆ ಅದು ತುಳಿ, ನೀನು ಬೆಳಿಬೇಡ ಇನ್ನೊಬ್ಬರನ್ನ ಬೆಳೆಸ್ಬೇಡ ಅಂತ ಇದೆ ಅನ್ಸುತ್ತಲ್ಲ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋದು. ವೆರಿ ನೈಸ್, ಸಕ್ಕದಾಗಿ ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ಸೈಡ್ಗಿಟ್ಟರೆ ನಮ್ಮ ಯುವರತ್ನ ಫ್ಯಾನ್ ಮೆಟೀರಿಯಲ್ ಬರ್ತದೆ April 16th, ಅಂದರೆ ಈ ಥರ್ಸ್ಡೇ, ನಾಳಿದ್ದು 5:31 PM. ನೀವು ಹೇಟ್ ಮಾಡ್ತಿರೋ ಬಿಡ್ತಿರೋ, ನಾವು ಬಿಡ್ತೀವಪ್ಪ. ನಿಮ್ಮಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ, ಆಗೋದು ಇಲ್ಲ. ಹೇಟರ್ಸ್ ಇದ್ದೀರಲ್ಲ, ಮಜಾ ಮಾಡ್ಕೊಳ್ಳಿ. ನಮ್ಮ ಯುವರತ್ನ ಟ್ರೇಲರ್ ಬರುತ್ತೆ.